ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಗಾಜಾ ಮತ್ತು ಇಸ್ರೇಲ್ ನಡುವೆ, ಹಮಾಸ್ ಮತ್ತು ಇಸ್ರೇಲ್ ಸೇನೆಯ ನಡುವೆ ಯುದ್ಧ ವಿರಾಮ ಘೋಷಣೆಯಾಗಿದೆ. ಅದು ಜಾರಿಯಲ್ಲಿದೆ ಅಂತ ನಾವು ಅನ್ಕೋಬೋದು. ಯಾಕಂದರೆ ಕೆಲವು ಕಡೆ ಇನ್ನೂ ಇಸ್ರೇಲ್ ದಾಳಿ ಮಾಡಿ ಒಂದಷ್ಟು ಜನರ ಜೀವನ ತೆಗಿತಾನೆ ಇದೆ. ಆದರೂ ಸಹ ಅಟ್ಲೀಸ್ಟ್ 90% ಯುದ್ಧ ವಿರಾಮ ಜಾರಿಯಲ್ಲಿದೆ. ಇವರು ಕೈದಿಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತಹ ಕೆಲಸಗಳು ನಡೀತಾ ಇದೆ. ಇಲ್ಲಿಯವರೆಗೆ 7 ಜನ ಇಸ್ರೇಲಿಗರನ್ನು ಹಮಾಸು ಬಿಡುಗಡೆ ಮಾಡಿದೆ. ಅದಕ್ಕೆ ಪ್ರತಿಯಾಗಿ ಸುಮಾರು 200ರವರೆಗೆ ಪ್ಯಾಲೆಸ್ತೀನಿ ಕೈದಿಗಳನ್ನು ಬಂಧಿಗಳನ್ನು ಇಸ್ರೇಲ್ ಹಮಾಸ್ಗೆ ಒಪ್ಪಿಸಿದೆ. ಅದು ನಡೀತಾ ಇದೆ. ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಕಡ್ಡಿ ಅಲ್ಲಾಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಡೊನಾಲ್ಡ್ ಟ್ರಂಪ್ ಕಡ್ಡಿ ಅಲ್ಲಾಡಿಸ್ತಾ ಇದ್ರೂ ಸಹ, ಡೊನಾಲ್ಡ್ ಟ್ರಂಪ್ ಹೇಳಿಕೆನೇ ಆಗಿದ್ರೂ ಸಹ, ಅದು ಇಸ್ರೇಲ್ನ ಕನಸು, ನೆತನ್ಯಾಹು ಕನಸು. ನೆತನ್ಯಾಹು ಮನಸ್ಸಿನ ಒಳಗೆ, ಇಸ್ರೇಲಿನ ಪ್ರತಿಯೊಬ್ಬ ಪ್ರಜೆಯ ಒಳಗೆ, ಇಸ್ರೇಲನ್ನು ಬೆಂಬಲಿಸುವ, ಮುಸ್ಲಿಮರನ್ನು ದ್ವೇಷಿಸುವ ಪ್ರತಿಯೊಬ್ಬರ ಮನಸ್ಸಿನ ಒಳಗೂ ಇರುವಂತಹ ಆಸೆ ಅದು. ಅದೇನೆಂದರೆ, ಗಾಜಾ ಪಟ್ಟಿಯಿಂದ ಒಬ್ಬ ಮುಸ್ಲಿಮು ಇಲ್ಲದಂತೆ ಎಲ್ಲರನ್ನೂ ಎಲ್ಲಿಗಾದರೂ ಕಳಿಸ್ಬಿಡಬೇಕು. ಅದು ಒಟ್ಟಾರೆಯಾಗಿ ಇಸ್ರೇಲ್ ಕೈವಶ ಆಗಿಬಿಡಬೇಕು. ಆ ಪ್ರಯತ್ನವನ್ನೇ ಇವರು ಈ 1.5 ವರ್ಷ, ಸುಮಾರು 1 ವರ್ಷ 5 ತಿಂಗಳ ಯುದ್ಧದಲ್ಲಿ ಇಸ್ರೇಲ್ ಮಾಡಿತ್ತು. ಲಕ್ಷಾಂತರ ಜನರನ್ನು ಅಲ್ಲಿಂದ ನಿರ್ಗತಿಕರನ್ನಾಗಿ ಓಡಿಸಿದ್ರು. ಬೇರೆ ಕಡೆಗೆ ಹೋಗಿ ಪಾಪ ಎಲ್ಲೆಲ್ಲೋ ನಿರಾಶ್ರಿತರ ಶಿಬಿರಗಳು, ಆಸ್ಪತ್ರೆಗಳು, ಸ್ಕೂಲುಗಳು, ಯುನೈಟೆಡ್ ನೇಷನ್ಸ್ ನಡೆಸುವಂತಹ ಏನು ನಿರಾಶ್ರಿತ ಕ್ಯಾಂಪುಗಳು, ಅಲ್ಲೆಲ್ಲ ಜೀವ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿ ಹೋಗಿದ್ರು. ಹಾಗೂ ಹೀಗೂ ಸುಮಾರು 50,000 ಜನ ಜೀವ ಕಳ್ಕೊಂಡ್ರು. ಅದರಲ್ಲಿ ಮೋರ್ ದೆನ್ ಹಾಫ್, ಅರ್ಧಕ್ಕಿಂತ ಹೆಚ್ಚು ಜನ ಮಕ್ಕಳು ಮತ್ತು ಮಹಿಳೆಯರಾಗಿದ್ದರು. ಇಷ್ಟೆಲ್ಲ ಮಾಡಿದ್ದು ಯಾಕೆ ಇಸ್ರೇಲ್ ಅಂದರೆ, ಆ ಗಾಜಾ ಪಟ್ಟಿಯನ್ನು ವಶಪಡಿಸ್ಕೊಳ್ಬೇಕು ಅಂತ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಇಸ್ರೇಲಿಗರು ಹಠವಾದಿಗಳು. 50 ವರ್ಷದಿಂದ ಈ ದಾಳಿಯನ್ನು ತಡ್ಕೊಂಡು ಬಂದಿದ್ದಾರೆ. ಈಗ ಅದನ್ನು ಬಿಟ್ಕೊಡ್ತಾರೆ ಅನ್ನೋದು ಕನಸಿನ ಮಾತು. ಏನೇ ಆದರೂ ಅವರ ಪ್ರತಿರೋಧ, ಹಠ ಇದ್ದೇ ಇರುತ್ತೆ. ಆದರೂ ಹೇಗಾದರೂ ಮಾಡಿ ಅವರನ್ನು ಖಾಲಿ ಮಾಡಿಸ್ಬೇಕು. ಅದನ್ನು ಇಸ್ರೇಲ್ ನೇರವಾಗಿ ಮಾಡಿದ್ರೆ ಬೇರೆ ದೇಶಗಳು ಕ್ರೌರ್ಯ ಅನ್ನುತ್ತೆ, ಏನೇನೋ ಅಂದುಬಿಡುತ್ತೆ. ಹಾಗಾಗಿ ಸೈಲೆಂಟಾಗಿ ಅಮೇರಿಕ ಮೂಲಕ ಮಾಡಿಸುವ ಪ್ರಯತ್ನ ನಡೀತಾ ಇದೆ. ಈಗ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು, ಗಾಜಾ ಪಟ್ಟಿ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಅಲ್ಲಿಗೆ ಯಾರು ಹೋದರೂ ಬದುಕೋಕ್ಕೆ ಆಗಲ್ಲ, ಏನೂ ಇಲ್ಲ ಅಲ್ಲಿ. ಅದನ್ನು ರೀಬಿಲ್ಡ್ ಮಾಡಬೇಕು ಅಂದರೆ ಬಹಳ ಸಮಯ ಹಿಡಿಯುತ್ತೆ. ಹಾಗಾಗಿ ಅಲ್ಲಿರುವಂತಹ 15-20 ಲಕ್ಷ ನಾಗರಿಕರೇನಿದ್ದಾರೆ, ಅವರನ್ನು ಜಾರ್ಡನ್ ಅಥವಾ ಈಜಿಪ್ಟ್ನವರು ಕರ್ಕೊಂಬಿಡ್ಲಿ. ಅವರು ಕರ್ಕೊಂಡ್ರೆ ಇಲ್ಲಿ ಪುನರ್ವಸತಿ ಅಥವಾ ಪುನರ್ ನಿರ್ಮಾಣ ಕಾರ್ಯಗಳನ್ನು ಮಾಡಬಹುದು ಅನ್ನುವಂಥದ್ದು. ಇಲ್ಲಿ 2 ಹಕ್ಕಿಗಳು ಒಂದೇ ಕಲ್ಲಲ್ಲಿ ಹೊಡಿತಾ ಇರೋದು ಇಸ್ರೇಲ್ ಮತ್ತು ಅಮೇರಿಕ. ಒಂದು, ಗಾಜಾ ಪಟ್ಟಿಯಿಂದ ಒಬ್ಬ ಮುಸ್ಲಿಂ ಇಲ್ಲದಂತೆ ಖಾಲಿ ಆಗಿಬಿಡೋದು. ಇಸ್ರೇಲು, ಕಡೆ ಈಜಿಪ್ಟು, ಜಾರ್ಡನ್ಗೆ ಹೋಗಿ ಅವರು ನಿರಾಶ್ರಿತರಾಗೋ ಅಥವಾ ಅಲ್ಲಿನ ಆಶ್ರಿತರಾಗಿ ಅಲ್ಲಿ ಸಿಟಿಸನ್ಶಿಪ್ ತಗೊಂಡ್ಬಿಟ್ರೆ, ಅದನ್ನೇ ಟ್ರಂಪ್ ಟ್ರೈ ಮಾಡ್ತಾ ಇರೋದು. ಜಾರ್ಡನ್ ದೊರೆಯ ಹತ್ರ ಆಲ್ರೆಡಿ ಮಾತಾಡಿ ಆಗಿದೆ. ಈಜಿಪ್ಟ್ ಅಧ್ಯಕ್ಷರ ಜೊತೆ ಮಾತುಕತೆಗೆ ಟೈಮ್ ಫಿಕ್ಸ್ ಆಗಿದೆ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ದು. ನೀವು ಕರ್ಕೊಂಬಿಡಿ ಪ್ಯಾಲೆಸ್ತೀನಿಯರನ್ನು, ಗಾಜಾದಲ್ಲಿರುವ ಎಲ್ಲ ಪ್ಯಾಲೆಸ್ತೀನಿಯರನ್ನು ನೀವು ಕರ್ಕೊಂಬಿಡಿ ಅಂತ. 2 ಹಕ್ಕಿ ಅಂತ ಹೇಳ್ತಿದ್ನಲ್ಲ, ಒಂದೇ ಕಲ್ಲು 2 ಹಕ್ಕಿ. ಅದರಿಂದ 1 ಇಸ್ರೇಲ್ಗೆ ಸಂಪೂರ್ಣವಾಗಿ ಗಾಜಾ ಪಟ್ಟಿಯನ್ನು ಎಳ್ಕೊಂಬಿಡ್ಬೋದು. 2ನೇದು, ಅಲ್ಲಿ ಪುನರ್ ನಿರ್ಮಾಣದ ಎಲ್ಲ ಕಾಂಟ್ರಾಕ್ಟ್ಗಳು ಅಮೇರಿಕದ ಕಾಂಟ್ರಾಕ್ಟ್ಗಳಿಗೆ ಸಿಗತ್ತೆ. ನಗರಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ, ರಸ್ತೆ, ಮೂಲಸೌಕರ್ಯ, ಅದು ಇದು ನಿರ್ಮಾಣ ಮಾಡ್ತೀವಿ ಅಂತ ಆ ಒಂದು ಬಿಸ್ನೆಸ್ ಮ್ಯಾನ್ಗಳು ಎಲ್ಲ ಲಾಭವನ್ನು ಪಡ್ಕೊಳ್ಳಬಹುದು. ಅಲ್ಲಿ ನಡೆಯುವಂತಹ ಪ್ರತಿಯೊಂದು ಕನ್ಸ್ಟ್ರಕ್ಷನು ಅಮೇರಿಕನ್ ಕಂಪನಿಗೆ ಹೋಗುತ್ತೆ. ಅಮೇರಿಕದ ಬಂಡವಾಳಶಾಹಿಗಳು ಹೊಟ್ಟೆ ತುಂಬುತ್ತೆ, ಅವರಿಗೆ ಲಾಭ ಆಗುತ್ತೆ. ಅದನ್ನು ಸಾಧಿಸ್ಬೋದು ಅನ್ನೋದು ಇನ್ನೊಂದು ಕಡೆ ಅಮೇರಿಕದ ಲೆಕ್ಕಾಚಾರ. ಇನ್ನೊಂದು ಲೆಕ್ಕಾಚಾರ, ಟ್ರಂಪೇ ಬಾಯಿ ಬಿಟ್ಟು ಹೇಳಿರೋಂಗೆ ಗಾಜಾ ತುಂಬ ಬ್ಯೂಟಿಫುಲ್ ಜಾಗದಲ್ಲಿದೆ, ಸಮುದ್ರ ತೀರದಲ್ಲಿದೆ, ಸುಂದರವಾಗಿದೆ, ಒಳ್ಳೊಳ್ಳೆ ಬೀಚ್ಗಳಿದ್ದಾವೆ. ಇದರ ಅರ್ಥ ಅದನ್ನು ಒಂದು ಟೂರಿಸಮ್ ಸ್ಪಾಟ್ ಮಾಡಬಹುದು ಅಂತ. ಇಸ್ರೇಲ್ ಕೈಗೆ ಸಂಪೂರ್ಣವಾಗಿ ಕೊಟ್ಟುಬಿಟ್ರೆ ಅದು ಸಂಪೂರ್ಣವಾಗಿ ಅಮೇರಿಕ
ಡೆವಲಪ್ ಮಾಡುತ್ತೆ, ಅಮೇರಿಕನ್ ಕಂಪ್ನೀಸ್ ಡೆವಲಪ್ ಮಾಡುತ್ತೆ, ಅಮೇರಿಕನ್ ಕಂಪ್ನೀಸ್ಗೆ ಅದರಿಂದ ದುಡ್ಡು ಬರುತ್ತೆ. ಅದರ ಜೊತೆಗೆ ಇಸ್ರೇಲ್ಗೆ ಅದನ್ನು ಒಪ್ಪಿಸಿದ ನಂತರ ಅದನ್ನು ಒಳ್ಳೆ ಟೂರಿಸಮ್ ಸ್ಪಾಟ್ ಮಾಡಿಬಿಟ್ರೆ ಅದರಿಂದ ಕೂಡ ದುಡ್ಡು ಮಾಡ್ಬೋದು. ಇಸ್ರೇಲಿ ಕಂಪನಿಗಳಿಗೂ ಲಾಭ, ಇಸ್ರೇಲ್ ಸರ್ಕಾರಕ್ಕೂ ಲಾಭ, ಅಮೇರಿಕನ್ ಕಂಪನಿಗಳಿಗೂ ಲಾಭ, ಎಲ್ಲರಿಗೂ ಲಾಭ. ಕೊನೆಯಲ್ಲಿ ತಮ್ಮ ನೆಲೆಯನ್ನು ಆಲ್ಮೋಸ್ಟ್ 90% ಕಳ್ಕೊಂಡಿರೋ, ಭೂಮಿ ಕಳ್ಕೊಂಡಿರೋ ಜನ ಇರೋ 10% ಸಹ ಕಳ್ಕೊಂಡು ಯಾವುದೋ ದೇಶಕ್ಕೆ, ತಮ್ಮ ದೇಶ ಅಲ್ಲದ ದೇಶಕ್ಕೆ ಹೋಗಿ ಅವರ ಕಾಲಿಗೆ ಬಿದ್ದು ನಿರಾಶ್ರಿತರಾಗಿ ಅವರ ದೇಶದಲ್ಲಿ ಉಳ್ಕೊಳ್ಳುವಂತಹ ಪರಿಸ್ಥಿತಿಯನ್ನು ಪ್ಯಾಲೆಸ್ತೀನಿಯರಿಗೆ ತರುವಂಥದ್ದು. ಎಂತಹ ಕುತಂತ್ರ ನೋಡಿ. ಇದನ್ನು ಯೋಜನೆ ಅಂತ, ಪ್ಲ್ಯಾನ್ ಅಂತ, ಇದು ಅಮೇರಿಕದ ಪ್ಲ್ಯಾನ್. ಬಹಿರಂಗವಾಗಿ ಮಾಡ್ತಾ ಇರೋದು. ಟ್ರಂಪ್ ಬಹಿರಂಗವಾಗಿ ಹೇಳೋದು, ನಾನು ಜಾರ್ಡನ್ ದೊರೆ ಅಬ್ದುಲ್ಲಾ ಜೊತೆ ಮಾತಾಡಿ ಆಗಿದೆ, ಅವ್ರಿಗೆ ಹೇಳಿದ್ದೀನಿ ನೀವು ಪ್ಯಾಲೆಸ್ತೀನಿಯರ್ನ ಒಂದಷ್ಟು ಜನನ ಕರ್ಕೊಳ್ಳಿ ಅಂತ, ಈಜಿಪ್ಟ್ ಅಧ್ಯಕ್ಷರ ಜೊತೆ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಅಂತ. ಸೊ ಯು ಅಂಡರ್ಸ್ಟ್ಯಾಂಡ್. ಯುದ್ಧ ಮಾಡಿ ಆದರೂ ಅದನ್ನು ಪಡ್ಕೋಬೇಕು ಅಂತ ನೋಡಿದ್ರು. ಆದರೆ ಪ್ರತಿರೋಧ ಪ್ಯಾಲೆಸ್ತೀನಿಯರ ಕಡೆಯಿಂದ ಹೇಗಿತ್ತು ಅಂದರೆ 15 ತಿಂಗಳು ಯುದ್ಧ ಆದರೂ ಸಹ ಇಸ್ರೇಲ್ಗೆ ಅದು ಸಾಧ್ಯ ಆಗಲಿಲ್ಲ. ಹಾಗಾಗಿ ಯುದ್ಧ ವಿರಾಮಕ್ಕೆ ಬರಲೇಬೇಕಾಯಿತು. ಅಂತಾರಾಷ್ಟ್ರೀಯ ಒತ್ತಡ ಅದು ಇದು ಅಂತ ಈಗ ಹೇಗಾದರೂ ಮಾಡಿ, ಅಡ್ಡದಾರಿಯಲ್ಲಾದರೂ ವಂಚಿಸಿ ಆದರೂ, ದ್ರೋಹ ಬಗೆದು, ಷಡ್ಯಂತ್ರದ ಮೂಲಕ ಆದರೂ ಗಾಜಾ ಪಟ್ಟಿಯನ್ನು ಪ್ಯಾಲೆಸ್ತೀನರಿಂದ ಕಿತ್ಕೋಬೇಕು. ಅದಕ್ಕೆ ಇಂತಹದ್ದೊಂದು ಪ್ರಸ್ತಾವನೆಯನ್ನು ಮುಂದಕ್ಕಿಟ್ಟು ಹೋಗ್ತಿದ್ದಾರೆ. ಅಂತಿಮ ಗುರಿ ಯುದ್ಧವೋ, ನರಮೇಧವೋ, ಅವರನ್ನೆಲ್ಲರನ್ನು ಅಲ್ಲಿಂದ ಓಡಿಸೋದೋ, ಏನೋ ಒಂದು. ಒಟ್ಟಿನಲ್ಲಿ ಗಾಜಾ ಪಟ್ಟಿಯಲ್ಲಿ ಪ್ಯಾಲೆಸ್ತೀನ್ ಒಬ್ಬನೇ ಒಬ್ಬ ಮುಸ್ಲಿಂ ಉಳಿಯಬಾರ್ದು, ಅದು ಇಸ್ರೇಲ್ಗೆ ಹೋಗಬೇಕು. ಇಷ್ಟೇ ಇವರ ಪ್ಲ್ಯಾನ್. ಇದಕ್ಕೆ ಖಂಡಿತವಾಗ್ಲೂ ಪ್ಯಾಲೆಸ್ತೀನನ್ನು ಯಾವ ಪ್ರಜೆ ಒಪ್ಪೋದಿಲ್ಲ, ಗಾಜಾದಲ್ಲಿರುವಂತಹ ಒಬ್ಬ ಪ್ರಜೆ ಒಪ್ಪೋದಿಲ್ಲ, ಹಮಾಸ್ ಒಪ್ಪೋದಿಲ್ಲ. ಹಮಾಸ್ ಆಲ್ರೆಡಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ ಇದರ ಬಗ್ಗೆ. 15 ತಿಂಗಳು ನಾವು ಜೀವ ಕೊಟ್ಟು ಹೋರಾಡಿದ್ದೀವಿ, ಈಗ ಯಾವುದೋ ದೇಶಕ್ಕೆ ಹೋಗೋದಕ್ಕಲ್ಲ, ನಾವು ಇನ್ನೂ ಹೋರಾಡ್ತೀವಿ, ಪ್ರತಿರೋಧ ಒಡ್ತೀವಿ, ಈ ನೆಲವನ್ನು ಬಿಟ್ಟು ಕೊಡೋ ಮಾತೇ ಇಲ್ಲ, ಯಾವ ಪ್ಯಾಲೆಸ್ತೀನೇನು ತನ್ನ ನೆಲವನ್ನು ಬಿಟ್ಟು ಕೊಟ್ಟು ಹೋಗೋದಿಲ್ಲ ಅಂತ ಹಮಾಸ್ ಕಡೆಯಿಂದ ಹೇಳಿಕೆ BBC ಮೂಲಕ ಬಂದಿದೆ. ಇದು ಲೇಟೆಸ್ಟ್ ಡೆವಲಪ್ಮೆಂಟ್ಸ್. ಅಮೇರಿಕಾ ಮತ್ತು ಇಸ್ರೇಲ್ ನಡೆಸ್ತಾ ಇರುವ ಲೇಟೆಸ್ಟ್ ಕುತಂತ್ರ. ಅರ್ಥ ಮಾಡ್ಕೊಳ್ಳಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.